ನಮಸ್ಕಾರ. ಯಾರ್ಯಾರು ಪಿ ಯು ಸಿ ಪಾಸ್ ಆಗಿರಲ್ಲ, ಇದೊಂದು ಬೆಸ್ಟ್ ಆಪರ್ಚುನಿಟಿ ನೋಡಿರಿ ನಿಮ್ಗೆ. 2500 BMTC ಕಂಡಕ್ಟರ್ ಮತ್ತು ನಿರ್ವಾಹಕ ಅಂದರೆ ಯಾರು? ಡ್ರೈವರ್ಸ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು, ಅದು ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು, ಅರ್ಜಿ ಸಲ್ಲಿಸ್ಬೋದಾಗಿರ್ತದೆ. ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಆದಷ್ಟು ಪ್ರಯತ್ನ ಮಾಡಿ ಸಂಪೂರ್ಣ ವಿಡಿಯೋ ನೋಡೋಕ್ಕೆ, ಯಾಕಂದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ನಾನು ತಿಳಿಸ್ಕೊಡೋ ಮಾಹಿತಿ ಸಂಪೂರ್ಣ ನೋಡ್ರೆ ಅರ್ಥ ಆಗ್ತದೆ. ಈ ವಿಡಿಯೋದಲ್ಲಿ ಏನೇನದಪ್ಪ ಅಂದ್ರೆ ಉದ್ಯೋಗ ಮಾಹಿತಿ ಪ್ರತಿಯೊಂದು ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಅರ್ಜಿ ಶುಲ್ಕ, ಆಮೇಲೆ ವಯೋಮಿತಿ ಸಡಿಲಿಕೆ, ಯಾವ ಥರ ಅರ್ಜಿ ಸಲ್ಲಿಸಬೇಕು, ಹಾಗೆ ಯಾವ ಥರ ಆಯ್ಕೆ ಪ್ರಕ್ರಿಯೆ ಹೇಗೆ, ಎಲ್ಲ ಸಂಪೂರ್ಣವಾಗಿ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಸಂಪೂರ್ಣ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಮಾಡಿ ಅಂತ ಅದಕ್ಕೆ ಹೇಳಿದ್ದು. ಇನ್ನೂ ಏನಾದ್ರು ಹೆಚ್ಚಿನ ವಿಡಿಯೋಗಳು ಅಂದರೆ ಪ್ರತಿದಿನ ಯಾರಿಗಾರು ಜಾಬ್ ನ್ಯೂಸ್ ಏನಾದ್ರು ಬೇಕಂದರೆ ನನ್ನ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ಒಂದು ಲೈಕ್ ಮಾಡೋ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡ್ಬೋದು ನೀವು. ಥ್ಯಾಂಕ್ ಯು. ಈಗ ವಿಡಿಯೋನ ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಜಾಸ್ತಿ ಎಳಿತಾ ಹೋಗೋದು ಬೇಡ. ನೀವೇನಾದರೂ ಬೆಂಗಳೂರದಾಗ ಕೆಲಸ ಮಾಡ್ಬೇಕಂತ ಆಸೆ ಇಟ್ಟಿದ್ರೆ, ಸರ್ಕಾರಿ ಉದ್ಯೋಗ ಹೊಂದಬೇಕಂತ ಕನಸು ಕಂಡಿದ್ರೆ, ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTCಯಲ್ಲಿ ಖಾಲಿ ಇರುವ ಬರೋಬ್ಬರಿ 2500 ನಿರ್ವಾಹಕ ಮತ್ತು ಕಂಡಕ್ಟರ್ ಹುದ್ದೆಗಳು. ನಿರ್ವಾಹಕ ಅಂದರೆ ಪದೇ ಹೇಳ್ತಾ ಹೋಗೋ ಅವಶ್ಯಕತೆ ಇಲ್ಲ ಅನ್ಕೊತೀನಿ. ನಿರ್ವಾಹಕ ಅಂದರೆ ಡ್ರೈವರ್ಗಳು, ಕಂಡಕ್ಟರ್ ಮತ್ತು ಡ್ರೈವರ್ಗಳು 2 ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಹುದ್ದೆ ಭರ್ತಿ ಮಾಡಲು ಅರ್ಜಿ ಆಹ್ವಾನಿಸಲಾಗಿರೋದ್ರಿಂದ ಯಾರ್ಯಾರು ಆಸಕ್ತಿ ಅಭ್ಯರ್ಥಿಗಳಿದ್ದಿರೋ ದಯವಿಟ್ಟು ಬೇಗ ಅರ್ಜಿ ಸಲ್ಲಿಸಿ. ಈ ಉದ್ಯೋಗ ಮಾಹಿತಿಯು ಸಂಪೂರ್ಣವಾಗಿ ಸರ್ಕಾರದ ಅಧಿಕೃತ ವೆಬ್ಸೈಟ್ನಿಂದಲೇ ಪಡೆದುಕೊಂಡು ಉದ್ಯೋಗ ಮಾಹಿತಿ ನೀಡ್ತೀವಿ ನಾವು. ಯಾವುದೇ ಥರ ಫೇಕ್ ನ್ಯೂಸ್ ಬಂದರೆ ನಾನು ವಿಡಿಯೋನ ಮಾಡೋಕ್ಕೆ ಹೋಗಲ್ಲ. ಸಂಪೂರ್ಣವಾಗಿ ಡೀಟೇಲ್ಸಾಗಿ ಮಾಹಿತಿ ಬಂದರೆ ಮಾತ್ರ ವಿಡಿಯೋನ ಮಾಡ್ತೀನಿ. ಅದಕ್ಕೆ ಲೇಟ್ ಆಗುತ್ತೆ ವಿಡಿಯೋ ಮಾಡೋಕ್ಕೆ. ಇನ್ನು ಮುಂದಿನ ವಿಷಯ ಏನಪ್ಪ ಅಂತಂದ್ರೆ ಅರ್ಜಿ ಶುಲ್ಕ ನೋಡೋಣ. ಅರ್ಜಿ ಶುಲ್ಕ ಎಷ್ಟದಪ್ಪ ಅಂತಂದ್ರೆ, ಸಾಮಾನ್ಯ ಹಿಂದುಳಿದವರ ಪ್ರವರ್ಗ ಸೇರಿದ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅದ. ಇದು ಜಾಸ್ತಿ ಇಟ್ಟಿರೋದ್ರಿಂದ ಕೆಲವು ಅಭ್ಯರ್ಥಿಗೆ ಪ್ರಾಬ್ಲಮ್ ಆಗ್ಬೋದು. ಎಲ್ಲರೂ ಅನುಕೂಲ ತಕ್ಕಂಗೆ ಇರೋಂಗಿಲ್ಲ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದ್ರೆ SC ST ಕಾಸ್ಟ್ದವರಿಗೆ ಮಾಜಿ ಸೈನಿಕರಿಗೆ ಎಷ್ಟದಂದ್ರೆ 500ವರೆಗೂ ಅರ್ಜಿ ಶುಲ್ಕ ಇರ್ತದೆ. ಇದು ಆನ್ಲೈನ್ ಮುಖಾಂತರ ಪಾವತಿಸಬೇಕು. ಯಾವುದೇ ಥರದ ಅಂಚೆ ಮುಖಾಂತರ ಪಾವತಿಯನ್ನು ಸ್ವೀಕರಿಸೋಂಗಿಲ್ಲ ಅವರು. ಇದೆಲ್ಲವನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು. ಆಮೇಲೆ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು. ಅರ್ಜಿ ಶುಲ್ಕ ಕೂಡ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು. ವಯೋಮಿತಿ ನೋಡೋದಾದ್ರೆ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇರ್ತದೆ, ಜಾಸ್ತಿ ಹೇಳೋದೇನು ಬೇಡ. ಅರ್ಜಿ ಸಲ್ಲಿಸಲು ಕನಿಷ್ಠ 18 ವರ್ಷ ಆಗಿರಲೇಬೇಕು, ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಗರಿಷ್ಠ ವಯಸ್ಸು 35 ವರ್ಷ ಆಗಿರಬೇಕು. ಮೀಸಲಾತಿ ಅನುಗುಣವಾಗಿ ವಯೋಮಿತಿ ಸಡಿಲಿಕೆ ಕೂಡ ಇರ್ತದೆ. ಮೀಸಲಾತಿ ಅನುಗುಣ ಅಂದರೆ ನಿಮ್ಗೆ ಗೊತ್ತೇ ಇರ್ತದೆ. 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಳಗೆ ಪ್ರವರ್ಗ 1ಕ್ಕೆ ಅಭ್ಯರ್ಥಿಗಳಿಗೆ 5 ವರ್ಷ, ಮತ್ತು ಮಾಜಿ ಸೈನಿಕರು ಇರ್ತಾರಲ್ಲ ಅಂದ್ರೆ ಎಕ್ಸ್ ಆರ್ಮಿದವ್ರಿಗೆ, ಇಲಾಖೆ ಅಭ್ಯರ್ಥಿಗಳಿಗೆ, ಈ ಇಲಾಖೆ ಎಕ್ಸ್ ಆರ್ಮಿ ಇಲಾಖೆ ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರ್ತದೆ. ಅರ್ಜಿ ಸಲ್ಲಿಸುವಾಗ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನೀವು ಅರ್ಜಿ ಸಲ್ಲಿಸಬೇಕು. ಪರೀಕ್ಷೆ ದಿನಾಂಕ ಮತ್ತು ಆಮೇಲೆ ತಿಳಿಸಲಾಗುತ್ತೆ ಅಂತ ಹೇಳ್ಯಾರ. ಯಾರ್ಯಾರು ಪರೀಕ್ಷೆ ಬರಲು ಎಲ್ಲ ಅರ್ಜಿ ಸಲ್ಲಿಸಿ ಆಮೇಲೆ ಪೇಮೆಂಟ್ ಮಾಡಿರ್ತಿರಲ್ಲ, ಪ್ರವೇಶ ಪತ್ರ ಜೊತೆಗೆ ಒಂದು ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID, ಸರ್ಕಾರಿ ನೌಕರಿ ಯಾವುದೇ ಒಂದು ID ತೊಗೊಂಡೋಗ್ಬೇಕು ನೀವು. ಇಲ್ಲಾಂದ್ರೆ ಅವ್ರು ಪ್ರವೇಶ ಆಗೋಕ್ಕೆ ಬಿಡೋಂಗಿಲ್ಲ. ಎಕ್ಸಾಮ್ ಬರೋದು ತುಂಬ ಕಠಿಣ ಆಗ್ತದೆ. ನಿರ್ವಾಹಕ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 1 ವರ್ಷ ವೃತ್ತಿ ತರಬೇತಿ ನೀಡಲಾಗ್ತದೆ. 1 ವರ್ಷ ನೀಡಿದ ತಕ್ಷಣ ಅವರು ತರಬೇತಿ ಅವಧಿ ಮಾಸಿಕ ಸಮಗ್ರ ತರಬೇತಿ ಭತ್ಯೆಯಾಗಿ 9100 ರೂಪಾಯಿ ನಿಮ್ಗೆ ಕೊಡ್ತಾರೆ ಪೇಮೆಂಟಾಗಿ. ಟೋಟಲಿ 9100 ರೂಪಾಯಿ ನಿಮ್ಗೆ 1 ವರ್ಷ ವೃತ್ತಿ ತರಬೇತಿದಾಗ ಅವರು ಅಮೌಂಟ್ ಕೊಡ್ತಾರೆ. ಇಲ್ಲೊಂದು ಸ್ವಲ್ಪ ಗಮನ ಕೊಡ್ರಿ. ಪ್ರತಿ ತಪ್ಪು ಉತ್ತರಕ್ಕೆ ನೆಗೆಟಿವ್ ಅಂಕಗಳು ಇದಕ್ಕೆ ಇರ್ತಾವೆ. ಬರೋವಾಗ ಎಚ್ಚರ ವಹಿಸಿ ಬರ್ರಿ. ಆಮೇಲೆ ಈ ಪರೀಕ್ಷೆ ಬೆಂಗಳೂರು, ಮೈಸೂರು ಮತ್ತು ತುಮಕೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಬೀದರ, ಕೊಪ್ಪಳ, ರಾಯಚೂರು ಮತ್ತು ಕಲಬುರಗಿ ಕೇಂದ್ರಗಳಲ್ಲಿ ನಡೀತದೆ. ಪರೀಕ್ಷೆ ಪ್ರವೇಶ ಪತ್ರವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡ್ಕೊಂಡು ನೀವು ಎಕ್ಸಾಮ್ಗೆ ಹೋಗಿ ಅಟೆಂಡ್ ಆಗ್ಬೋದು. ಇದು ಒಂದು ಜಿಲ್ಲಾದಾಗ ಅಂದ್ರೆ ಬಿಜಾಪುರ ಒಂದು ಜಿಲ್ಲಾ ಬಿಟ್ಟು ಉಳ್ಕಿದ ಎಲ್ಲ ಜಿಲ್ಲಾದಾಗ ಎಕ್ಸಾಮ್ ನಡೆಸ್ತಾರೆ ಇವರು. ಈ ಒಂದು ಜಿಲ್ಲಾದಾಗ ಬಿಟ್ಟು ಉಳ್ಕಿದ ಎಲ್ಲ ಜಿಲ್ಲಾದಾಗ ಎಕ್ಸಾಮ್ ನಡೀತಾವೆ. ಅದೊಂದು ಗಮನದಲ್ಲಿರ್ಬೇಕು ನಿಮ್ಗೆ. ದಯವಿಟ್ಟು ಗಮನಿಸಿ. ಆಯ್ಕೆ ವಿಧಾನ ನೋಡೋದಾದ್ರೆ ಸಾಮಾನ್ಯ ಸಮತೆ ಪರೀಕ್ಷೆ, ಕಾಮನ್ ಆಪ್ಟಿಟ್ಯೂಡ್ ಇರ್ತದೆ. ಇದನ್ನು ನೀವು ಈಸಿಯಾಗಿ ಅಷ್ಟೊಂದು ಟಫ್ ಇರೋಂಗಿಲ್ಲ, ಈಸಿಯಾಗಿ ಬರಿಬೋದು. ಪರಿಶೀಲನೆ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗ್ತದೆ. ಸಾಮಾನ್ಯ ಸಮತೆ ಪರೀಕ್ಷೆ ಏನಿರ್ತದೆ OMR ಥರನೇ ಇರ್ತದೆ. ನೀವು PC ಗೀಸಿ ಬರಿತಿರಲ್ಲ ಆ ಥರ ಇರ್ತದೆ. ಮಾದರಿಯಲ್ಲಿ ನಡೀತದೆ. ಮತ್ತು ಕನ್ನಡ ಮತ್ತು ಇಂಗ್ಲೀಷ್ 2 ಭಾಷೆಯಾಗಿರ್ತದೆ.
ಇನ್ನು ಅಂಕಗಳ ವಿಷಯಕ್ಕೆ ಬಂದರೆ ಇದು 200 ಟೋಟಲ್ ಅಂಕಗಳದು, ಅಂದರೆ 200 ಮಾರ್ಕ್ಸಿನ ಎಕ್ಸಾಮಿನೇಷನ್ ಇರ್ತದೆ ಇದು ಟೋಟಲ. 200 ಅಂಕದ ಎಕ್ಸಾಮಿನೇಷನ್ನ ಟೈಮಿಂಗ ನಿಮ್ಗೆ ಆಲ್ರೆಡಿ ಗೊತ್ತೇ ಇರ್ತದೆ, ಜಾಸ್ತಿ ಹೇಳ್ಬಾರ್ದು. ಇತ್ತ ಗಮನಿಸ್ರಿ. ಸೂಚನೆ ಇಲ್ಲಿ ಎಲ್ಲಿ ಅರ್ಜಿ ಸಲ್ಲಿಸಲು ಎಲ್ಲಿ ವೆಬ್ಸೈಟ್ಗೆ ಹೋಗ್ಬೇಕಂದ್ರೆ KE ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಲು ಮಾರ್ಚ್ 10ರಿಂದ ಪ್ರಾರಂಭ ಆಗಿರ್ತದೆ. ಅರ್ಜಿ ಸಲ್ಲಿಸಬೇಕಾಗಿರೋ ಪ್ರಕಟಣೆಯೂ ಕೂಡ ಏನೇ ಮಾಹಿತಿ ಇದ್ರೂ ಕೂಡ KEದಲ್ಲೇ ನೀವು ಪರಿಶೀಲಿಸಬೇಕು. ಈ KE ಬಿಟ್ಟರೆ ಬೇರೆ ಯಾವ ವೆಬ್ಸೈಟ್ನಲ್ಲಿ ಪರಿಶೀಲನೆ ಮಾಡಿದ್ರೂ ನಿಮ್ಗೆ ಅದು ಮಾಹಿತಿ ಸಿಗೋಂಗಿಲ್ಲ. KEದಾಗೆ ಪರಿಶೀಲನೆ ಮಾಡಬೇಕು ನೀವು ಅದರಾಗ ಹೋಗಿ. ತರಬೇತಿ ಸಮರ್ಪಕವಾಗಿ ಪೂರೈಸಿದವರನ್ನು 2 ವರ್ಷ ಅವಧಿಗೆ ಕಾಯಂ ಪೂರ್ವ ಪರೀಕ್ಷಾರ್ಥ ಸೇವೆ ನೇಮಕಗೊಳಿಸಲಾಗ್ತದೆ. ಇದನ್ನು ತೃಪ್ತಿಕರವಾಗಿ ಪೂರೈಸಿದವರು ನೇಮಕಾತಿ ಪ್ರಾಧಿಕಾರ ಕಾಯಂಗೊಳಿಸ್ತಾರೆ. ಇದು ಒಂದು ಈಸಿಯಾಗಿ ಹೇಳ್ಬೇಕಂದ್ರೆ 2 ವರ್ಷ ನೀವು ಅವ್ರಿಗೆ ಇಷ್ಟ ಆಗಂಗೆ ನಡ್ಕೊಂಡ್ರಿ ಅಂದ್ರೆ ಅವ್ರು ನಿಮ್ಗೆ ಕಾಯಂ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಅವ್ರು ನೋಡ್ತಾರೆ, ಎಲ್ಲ ಗಮನಿಸ್ತಾರೆ ನಿಮ್ಮದು ಬಿಹೇವಿಯರ್, ಆಮೇಲೆ ಎಲ್ಲ ಥರ ಗಮನಿಸಿ 2 ವರ್ಷ ಆದ ಬಳಿಕ ನಿಮ್ಗೆ ಕಾಯಂ ಪರ್ಮನೆಂಟ್ ಆಗಿಬಿಡ್ತದೆ ನಿಮ್ಮದು. ಮಾಹಿತಿನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನಾದರೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ಕಾಮೆಂಟ್ ಬಾಕ್ಸಲ್ಲಿ ಉತ್ತರಿಸ್ತೀನಿ. ಎಲ್ಲ ಪ್ರಶ್ನೆಗೆ ಆನ್ಸರ್ ಮಾಡ್ತೀನಿ. ಯಾರ್ಯಾರಿಗೆ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹಾಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದರೂ ಬೇಕಪ್ಪ ಅಂತಂದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮು ಅಥವಾ ಯಾವುದೇ ಟೆಲಿಗ್ರಾಮ್ ಮುಖಾಂತರ ನಾನು ಲಿಂಕ್ ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಮುಂದಿನ ಉದ್ಯೋಗ ಮಾಹಿತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ವಂದೇ ಮಾತರಂ.